ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟು ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ಪ್ರತಿ ವರ್ಷ ಕೂಡ ನಮ್ಮ ಸಬ್ಸ್ಕ್ರೈಬರ್ ವಿದ್ಯಾರ್ಥಿಗಳು ನಮ್ಮ ಚಾನಲ್ಗೆ ಜಾಯಿನ್ ಆಗಿ ತಮ್ಮ ಪ್ರಶ್ನೆಗಳನ್ನು, ತಮ್ಮ ಪ್ರಾಬ್ಲಮ್ಗಳನ್ನು ಸಾವಿರಾರು ವಿದ್ಯಾರ್ಥಿಗಳು ಈಗಾಗಲೇ ಜಾಯಿನ್ ಆಗಿದ್ದಾರೆ. ನಮ್ಮ ಚಾನಲ್ ಇನ್ಫಾರ್ಮೇಷನ್ಗಳನ್ನು ತಗೊಂಡು ಟೆನ್ಷನ್ ಫ್ರೀಯಾಗಿ ಭಾಳಷ್ಟು ಕಾಲೇಜುಗಳಲ್ಲಿ ಅಡ್ಮಿಷನ್ ತೊಗೊಂಡಿರುವಂಥದ್ದು ನಾವು ಪ್ರತಿ ವರ್ಷ ನೋಡ್ತಾ ಇದ್ದೀವಿ. ಈ ವರ್ಷವೂ ಕೂಡ KCET BSc ನರ್ಸಿಂಗ್ಗೆ ಸಂಬಂಧಿಸಿದಂಥ ಡೌಟ್ಗಳನ್ನು ನಾನು ನನ್ನ ಚಾನಲ್ ಮುಖಾಂತರ ಮತ್ತು ಈ ಒಂದು ಪ್ಯಾರಾಮೆಡಿಕಲ್ ಸ್ಮೈಲ್ ಟು ಪ್ಯಾರಾಮೆಡಿಕಲ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಪ್ರಾಬ್ಲಮನ್ನು ಸಾಲ್ವನ್ನು ಮಾಡ್ತಾ ಇದ್ದೀನಿ. ಏನು ಒಂದೇ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ಈ ವರ್ಷ ರ್ಯಾಂಕ್ ನಂಬರ್ ನಮ್ದು ಎಲ್ಲರದ್ದು ಜಾಸ್ತಿ ಬಂದುಬಿಟ್ಟಿದೆ. 1 ಲಕ್ಷ ಮೇಲಿದೆ, 1,20,000 ಇದೆ, 1,90,000 ಇದೆ, 2 ಲಕ್ಷ ಇದೆ. ಅಷ್ಟು ದೂರ ಹೋದ್ರೆ ಸೀಟ್ ಸಿಗುತ್ತಾ ಅಂತ ದೊಡ್ಡ ಪ್ರಶ್ನೆ. ನೋಡ್ರಿ, ಲಾಜಿಕ್ ಆಗಿ ನೀವು ಯೋಚನೆ ಮಾಡೋದು ಕರೆಕ್ಟ್ ಇದೆ ಅಲ್ಲ. 2 ಲಕ್ಷ ಒಟ್ಲೆ ರ್ಯಾಂಕ್ ಬಂದ್ರೆ ಸೀಟ್ ಸಿಗ್ಬಿಡ್ತನ. 100 ಎಲ್ಲಿ ಹೌದ್ರಿ, 1000 ಎಲ್ಲಿ, 10 ಲಕ್ಷ ಎಲ್ಲಿ, ಈ ಥರ ಭಾಳ ಜನ ನಿಮಗೆ ಏನು ಮಾಡ್ತಾರಪ್ಪ ಅಂತಂದರೆ ನೆಗೆಟಿವಿಟಿಯನ್ನು ಕ್ರಿಯೇಟ್ ಮಾಡಿಬಿಡ್ತಾರೆ. ಅಯ್ಯೋ ಎಲ್ಲಿ ಸಿಗ್ಬೇಕು ಬಿಡಿ, ನಿನಗೆ 10,000 ಇದ್ದವ್ರದ್ದೇ ಸಿಗೋದು ಕಷ್ಟ ಐತಿ ಅಂತೇಳಿ. ಸೊ ನಾನು ಇನ್ನು ಕ್ಲಾರಿಫೈ ಮಾಡೋಕ್ಕೆ ಬಯಸ್ತೇನೆ. ಯಾವಾಗಿಂದ ಕಂಬೈನ್ಡ್ ಕೌನ್ಸಿಲಿಂಗ್ ಅಂತ ಪ್ರೊಸೀಜರ್ ಬಂತು, ಇದಕ್ಕಿಂತ ಮೊದಲು ಈ ರೀತಿ ಇರಲಿಲ್ಲ. ಅವಾಗ ಬರೀ 1 ರಿಂದ 15,000 ತನಕ ಅಷ್ಟೇ ಬರ್ತಿತ್ತು ರ್ಯಾಂಕ್. ಹಬ್ಬಬ್ಬ ಅಂದರೆ 16,000 ಬಿಟ್ಟರೆ ಈ 50,000 ಇನ್ನೂವರೆಗೆ ನೋಡಿರಲಿಲ್ಲ ನಾವು. ಯಾವಾಗ ಕಂಬೈನ್ ಕೌನ್ಸಿಲಿಂಗ್ ಅಂತ ಬಂತು. ಕಂಬೈನ್ ಕೌನ್ಸಿಲಿಂಗ್ ಅಂದರೆ ಏನು? ನೀವು ಒಂದೇ ಕೌನ್ಸಿಲಿಂಗ್ ಒಳಗಡೆ ಇಂಜಿನಿಯರನ್ನು ಸೆಲೆಕ್ಟ್ ಮಾಡ್ಕೋಬೋದು, ಫಾರ್ಮಸಿ ಸೆಲೆಕ್ಟ್ ಮಾಡ್ಕೋಬೋದು. ಬಟ್ ನಿಮ್ಮ ರ್ಯಾಂಕ್ ಏನು ಬಂದಿರುತ್ತಲ್ಲ ಅವೆಲ್ಲ ಕೋರ್ಸ್ಗಳನ್ನು ನೀವು ಕಾಲೇಜ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೋದು, ಕೋರ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೋದು. ಒಂದೇ PDF ಒಳಗಡೆ 5 ಗೌರ್ಮೆಂಟ್ ಕಾಲೇಜು, 5 ಪ್ರೈವೇಟ್ ಕಾಲೇಜು, 5 ಇಂಜಿನಿಯರ್ ಕಾಲೇಜು, 5 ವೆಟರ್ನರಿ ಕಾಲೇಜು, 5 ಫಾರೆಸ್ಟ್ರಿ, 5 ಅಗ್ರಿಕಲ್ಚರ್, ಈ ರೀತಿ ನಿಮಗೆ ವೆರೈಟಿಗಳನ್ನು ಅಟ್ ಎ ಟೈಮ್ ಸೆಲೆಕ್ಟ್ ಮಾಡ್ಕೋಬೋದು. ಅದರಲ್ಲಿ ಯಾವುದಾದ್ರೂ ಒಂದು ಕಾಲೇಜನ್ನು ನಿಮ್ಮ ರ್ಯಾಂಕು ಮತ್ತು ಕಾಸ್ಟ್ಗೆ ತಕ್ಕಂತೆ ಸೀಟ್ಗಳನ್ನು ಕೊಡ್ತಾರೆ. ಹೀಗಾಗಿ ರ್ಯಾಂಕ್ ನಂಬರ್ದು ಏನಾಗಿದೆ ಬಿಟ್ಟಪ್ಪ ಅಂದರೆ, ಎಲ್ಲ ಇಂಜಿನಿಯರಿಂಗು ಎಲ್ಲ ಕೋರ್ಸ್ ದಾಟಿ ಬರೋಗುಡ್ದ ನಿಮಗೆ ಅದು ದೂರ ಕಾಣಿಸ್ತಾ ಇದೆ. 1 ಲಕ್ಷ, 1.5 ಲಕ್ಷ, 2 ಲಕ್ಷ ಕಾಣಿಸ್ತಾ ಇದೆ. ಮತ್ತು ಹಾಗಾದ್ರೆ ಸೀಟ್ ಸಿಗುತ್ತಿಲ್ಲ ರೀ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಪ್ರತಿಯೊಂದು ವಿದ್ಯಾರ್ಥಿಗಳು ಯಾರು ಹೋದ ವರ್ಷ ಜಾಯ್ನ್ ಆಗಿ ಅಚ್ಚಿ ವರ್ಷಿದ್ರು 1.5 ಲಕ್ಷ, 2 ಲಕ್ಷ ತನಕನೂ ಸೀಟ್ ಸಿಕ್ಕಿದೆ. ಆದರೆ ಏನು ಪ್ರಾಬ್ಲಮ್ ಅಂತಂದರೆ, ಎಲ್ಲ ಜಾಸ್ತಿ ಕಾಲೇಜುಗಳು ಇರುವಂಥದ್ದು ಬೆಂಗಳೂರಲ್ಲಿ ಜಾಸ್ತಿ. ನೀವು ಬೆಂಗಳೂರಿನವ್ರು ಆಗಿದ್ದರೆ, ಬೆಂಗಳೂರಿಗೆ ಹೋಗಿ ಕಲಿತೀನಿ ಅಂತಂದರೆ ನೀವು, ಆಮೇಲೆ ಎನಿವೇರ್ ಇನ್ ಕರ್ನಾಟಕ, ಮಂಗಳೂರು, ಬೆಂಗಳೂರು, ನಾ ಎಲ್ಲರೂ ಹೋಗಿ ಕಲಿಯಕ್ಕೆ ನಡೆದಿದ್ದೀನಿ, ನನಗೆ ಗೌರ್ಮೆಂಟ್ ಸೀಟ್ ಸಿಗಬೇಕು ಅಂತಂದರೆ 101% ನಿಮಗೆ ಸೀಟ್ ಸಿಗುತ್ತೆ. ನಾನು ನೋಡಿದಾಗೆ ಎಲ್ಲರೂ ಹೋದ ವರ್ಷ ಎಲ್ಲರೂ ಸೀಟ್ ಸಿಕ್ಕಿದೆ. ಆದರೆ ಅವರಿಗೆ ಟ್ರಾವೆಲ್ ಪ್ರಾಬ್ಲಮ್, ಹಾಸ್ಟೆಲ್ ಪ್ರಾಬ್ಲಮ್, ಆಮೇಲೆ ದೂರ ಆಗತ್ತೆ ಅಂತೇಳಿ ಹೋಗಿಲ್ಲ ಅಷ್ಟೇ. ಆದರೆ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ 4ನೇ ರೌಂಡ್ ತನಕ ಯಾರು ಕಾಯ್ತೀರಿ, 1ನೇ ರೌಂಡಲ್ಲಿ ಬರಲಿಲ್ಲ, 2ನೇ ರೌಂಡಲ್ಲಿ ಪಕ್ಕಾ ಸಿಗುತ್ತೆ, 2ನೇ ರೌಂಡಲ್ಲಿ, 3ನೇ ರೌಂಡಲ್ಲಿ, ಏನೂ ಇಲ್ಲ ಅಂದರೆ 4ನೇ ರೌಂಡಲ್ಲಿ 100% ಅಂತೂ ಎಲ್ಲ ಸಿಕ್ಕಿದೆ. ಹೋದ ವರ್ಷದ ಡಾಟಾ ಪ್ರಕಾರ 1,90,000 ರ್ಯಾಂಕ್ ಇರೋ ತನಕ 2A, 3A, 2B, SC ST ಕ್ಯಾಟಗರಿ 1 ಈ ವಿದ್ಯಾರ್ಥಿಗಳಿಗೆ, ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳಿಗೆ, ಮತ್ತು 3Aದ್ದು ಸ್ವಲ್ಪ ನೆನಪಿಲ್ಲ, ಈ ವಿದ್ಯಾರ್ಥಿಗಳಿಗೆ 1,70,000, 1,90,000, 2 ಲಕ್ಷ ತನಕನೂ ಸೀಟ್ ಸಿಕ್ಕಿದೆ 4ನೇ ರೌಂಡಲ್ಲಿ. 4ನೇ ರೌಂಡ್ ತನಕ ಕಾದ್ರೆ ಅಷ್ಟೇ. ಹೆಚ್ಚು ಕಡಿಮೆ ಈ ವರ್ಷ ಏನಾದರೂ ಕಾಂಪಿಟೇಷನ್ ಇಲ್ಲ ಅಂದರೆ 2ನೇ ರೌಂಡಲ್ಲಿ ಸಿಗುತ್ತೆ. ಇನ್ನೂ ಕಡಿಮೆ ಆದರೆ 3ನೇ ರೌಂಡಲ್ಲಿ. ನೆನಪಿಟ್ಟುಕೊಳ್ಳಿ, ಯಾರು ಸೀಟ್ ಸಿಗೋದಿಲ್ಲ ಅಂತ ಅನ್ಕೊಳ್ತಾ ಇದ್ದೀರಿ ಅಂಥವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಹೋದ ವರ್ಷ 13,000 ಸೀಟುಗಳು ಹಾಗೆ ಉಳ್ಕೊಂಡ್ಬಿಟ್ಟಿವೆ. ಯಾರು ತೊಗೊಂಡ ಸೀಟನ್ನು ಹಂಗೆ ಉಳಿದವು, ಯಾರು ಹೋಗಿಲ್ಲ, ಯಾರು ತೊಗೊಂಡಿಲ್ಲ ಸೀಟ್ಗಳನ್ನು. ಮತ್ತು ಅವೆಲ್ಲ ಏನದು, ಯಾಕೆ ನೀವು ಅನ್ಕೊಂತೀರಿ ಈಗ 2 ಲಕ್ಷದ ತನಕನೂ ನಮಗೆ ಸೀಟ್ ಸಿಗೋದಿಲ್ಲ, 2 ಲಕ್ಷ ತನಕ ಸೀಟ್ ಸಿಗೋದಿಲ್ಲ ಅಂತಿದ್ದಿದ್ರೆ ಸೀಟ್ ಯಾಕೆ ಉಳಿಬೇಕಿತ್ತು? ನಿಮ್ಮ ಪ್ರಕಾರ ಬರ್ತೀನಿ. ಈಗ ಹೋದ ವರ್ಷ 13,000 ಸೀಟ್ ಹಂಗೆ ಇದೆ, ಪೇಪರಲ್ಲಿ ಬಂತು, ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. 13,000 BSc ನರ್ಸಿಂಗ್ ಸೀಟುಗಳು ಹಾಗೆ ಉಳ್ಕೊಂಡ್ಬಿಟ್ಟು ಯಾರು ಅಡ್ಮಿಷನ್ ಆಗಲಿಲ್ಲ. ಯಾಕೆ ಆಗಲಿಲ್ಲ? ಮತ್ತು 2 ಲಕ್ಷ ರ್ಯಾಂಕ್ ಇದ್ದವ್ರು ಎಲ್ಲಿ ಹೋದರು, 1.5 ಲಕ್ಷ ರ್ಯಾಂಕ್ ಇದ್ದವ್ರು ಎಲ್ಲಿ ಹೋದರು? ಅವರಿಗೆ ಟೆನ್ಷನ್ ಇತ್ತು, ನಮಗೆ ಸೀಟ್ ಸಿಗೋದಿಲ್ಲ ಅಂತ ಟೆನ್ಷನಲ್ಲಿ ಇವ್ರ ಮಾತು ಕೇಳಿಕೊಂಡು ಪ್ರೈವೇಟ್ ಕಾಲೇಜಿಗೆ ಹೋಗಿ ಜಾಯ್ನ್ ಆಗಿಬಿಟ್ರು. ಇದು ಸೀಟ್ ಖಾಲಿ ಉಳ್ಕೊಂಡ್ಬಿಟ್ಟು ಗೌರ್ಮೆಂಟ್ ಸೀಟ್. ಫಸ್ಟ್ ರೌಂಡ್ ನೋಡ್ತಾರೆ, ಫಸ್ಟ್ ರೌಂಡ್ ನೋಡಿದ ತಕ್ಷಣವೇ ಭಯ ಸ್ಟಾರ್ಟ್ ಆಗಿಬಿಡುತ್ತೆ. ಅಯ್ಯೋ ನಮಗೆ ಸೀಟ್ ಸಿಗೋದಿಲ್ಲ,
ಎಲ್ಲ ನನ್ನ ದೋಸ್ತ್ ಇಂಜಿನಿಯರ್ ಮಾಡ್ತಾ ಅವ್ನು ಸೀಟ್ ಸಿಕ್ಕಿದೆ, ವೆಟ್ರನರಿ ಸೀಟ್ ಸಿಕ್ಕಿದೆ, ನನಗೆ ಬಿ ಎಸ್ ನರ್ಸಿಂಗ್ ಇವು ಸಿಗಲಿಲ್ಲ, ಬೇಡಪ್ಪ ನನಗೆ ಭಯ ಆಗ್ತಾಯಿದೆ, ನಾನು ಬದಲೋಗಿ ಪ್ರೈವೇಟ್ ಕಾಲೇಜ್ ಅಡ್ಮಿಷನ್ ಮಾಡಿಸ್ಬಿಡ್ತೀನಿ. ಹಿಂಗೆ ಮಾಡಿ ಏನಾಗಿದೆಯಪ್ಪ ಅಂತಂದರೆ ಗೌರ್ಮೆಂಟ್ ಸೀಟ್ ಹೋದ ವರ್ಷ ಅರ್ಧಕ್ಕರ್ಧ 50% ಸೀಟ್ಗಳು ಹಂಗೆ ಉಳ್ಕೊಂಡ್ಬಿಟ್ಟು. ಆದರೂ ಯಾರು ಗಟ್ಟಿಯಾಗಿ ನಿಂತ್ಕೊಂಡಿದ್ರು 1,70,000 1,80,000 ಸೀಟ್ಗಳು ಸಿಕ್ಕಿವೆ. ನಾನು ತೋರಿಸ್ತೇನೆ, ಬೇಕಾದ್ರೆ ನಾಳೆ ವಿಡಿಯೋ ಮಾಡಿ ತೋರಿಸ್ತೇನೆ ನಿಮಗೆ 4ನೇ ರೌಂಡಲ್ಲಿ ಎಷ್ಟು ಕಟ್ ಆಫ್ ಆಗಿದೆ ಅಂತ ಹೇಳಿ. ನನಗೂ ಅಂದ್ಕೊಂಡಿದ್ದೀನಿ, ನಿಮಗೂ ಕೂಡ 1,90,000 2 ಲ್ಯಾಕ್ ತನಕ ಇರುವಂಥ ವಿದ್ಯಾರ್ಥಿಗಳು ಸ್ವಲ್ಪ 2 ರೌಂಡ್ 3 ರೌಂಡ್ ತನಕ ಕಾಯಿರಿ, ಸೀಟ್ ಸಿಗ್ತಾವೆ. ಯಾಕಂದ್ರೆ ಅಷ್ಟೊಂದು ಕಾಂಪಿಟೇಷನ್ ಮೊದಲಿನ ಥರ ಇಲ್ಲೀಗ ಹೋಯಿತು. ಕ್ರೇಜ್ ಕೋವಿಡ್ ಟೈಮಲ್ಲಿ ಮಾತ್ರ ಕ್ರೇಜ್ ಇತ್ತು ಬಿ ಎಸ್ ನರ್ಸಿಂಗಿಗೆ. ಈ ಕ್ರೇಜ್ ಕಡಿಮೆ ಆಗಿದೆ, ಯಾರು ಬಿ ಎಸ್ ನರ್ಸಿಂಗ್ ಕಡೆ ಬರ್ತಾ ಇಲ್ಲ ಹೋದ ವರ್ಷದಿಂದ, ಹೌದಾ? ಹೀಗಾಗಿ ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಸೀಟ್ ಸಿಗುತ್ತೆ. ಪ್ರಾಬ್ಲಮ್ ಏನಪ್ಪ ಅಂತಂದರೆ, ನನಗೆ ಕಿಮ್ಸೇ ಬೇಕು, ನಂದು 2 ಲಕ್ಷ ರ್ಯಾಂಕ್ ಇದೆ ರೀ, ನನಗೆ ಕಿಮ್ಸ್ ಕಾಲೇಜ್ ಬೇಕ್ರಿ, ಸಿಗೋದಿಲ್ಲ ರೀ. ಯಾಕಂದ್ರೆ ಅದು ಕಿಮ್ಸ್ ಕಾಲೇಜ್ ರೀ, ಕಡಿಮೆ ರ್ಯಾಂಕಿನ ಇದ್ದವ್ರು ತೊಗೊಂಡ್ಬಿಡ್ತಾರೆ ಅದನ್ನು ಮೊದಲು. ನೀವು ಏನು ಆಸೆ ಮುದ್ರಿದ್ರೆ ನನಗೆ ಕಿಮ್ಸ್ ಕಾಲೇಜೇ ಬೇಕು, 2 ಲಕ್ಷ ರ್ಯಾಂಕ್ ಇದೆ, ಸಿಗುತ್ತಾ ಅಂದರೆ ಸಿಗೋದಿಲ್ಲ. 2 ಲಕ್ಷ ರ್ಯಾಂಕ್ ಇದೆ, ನನಗೆ ಗೌರ್ಮೆಂಟ್ ಕಾಲೇಜೇ ಬೇಕು, ಸಿಗೋದಿಲ್ಲ. ಯಾಕಂತಂದರೆ ಒಳಗಡೆ ಇರುವಂಥ 2 ಲಕ್ಷ ಒಳಗಡೆ ಇರುವಂಥ ವಿದ್ಯಾರ್ಥಿಗಳು ಬಿಟ್ಬಿಡ್ತಾರ, ಅವ್ರು ತೊಗೊಂಡ್ಬಿಡ್ತಾರೆ ಅದನ್ನು, ಸೀಟ್ಗಳು ತೊಗೊಂಡ್ಬಿಟ್ಟಿರ್ತಾರೆ. ಮತ್ತು ನಮ್ಗೆ ಯಾವ ಸೀಟ್ ಸಿಗುತ್ತೆ ರೀ? ಗೌರ್ಮೆಂಟ್ ಸೀಟ್ ಪ್ರೈವೇಟ್ ಕಾಲೇಜಲ್ಲಿ ಸಿಗುತ್ತೆ. ಎಷ್ಟು ಫೀಸ್ ರೀ? 10,000 ರೂಪಾಯಿ ಫೀಸಲ್ಲಿ ಸಿಗುತ್ತೆ ನಿಮಗೆ. ಎಲ್ಲಿ ತನಕ ಕಾಯ್ಬೇಕು ರೀ? 2ನೇ ರೌಂಡು 3ನೇ ರೌಂಡ್ ತನಕ ಕಾಯಬೇಕು. 4ನೇ ರೌಂಡು ಕಾದರೂ ಕೂಡ ಸೀಟ್ ಸಿಗ್ತವೆ. ಯಾಕಂದರೆ ಸೀಟುಗಳು ಭಾಳಷ್ಟು ಉಳಿತಾವೆ ಪ್ರತಿ ವರ್ಷ, ನಾನು ನೋಡಿದ ಹಾಗೆ. ಬಟ್ ನಿಮ್ಮಲ್ಲಿ ಕಾನ್ಫಿಡೆಂಟ್ ಇರುವುದಿಲ್ಲ, ಹೀಗಾಗಿ ನೀವು ನಡಕೆ ಬಿಟ್ಟು ಹೋಗ್ಬಿಡ್ತೀರಾ. 2ನೇ ರೌಂಡಿಗೆ ಎಲ್ಲರೂ ಹೋಗಿಬಿಡ್ತಾರೆ, ಯಾರು ಇರೋದಿಲ್ಲ, ಖಾಲಿ ಸೀಟ್, ಯಾರ್ಯಾರು ಇರೋಂಗಿಲ್ಲ. ನಮ್ಮ ಬಿ ಎಸ್ ನರ್ಸಿಂಗಲ್ಲಿ ಎಲ್ಲ ಖಾಲಿ. 2ನೇ ರೌಂಡಿಗೆ ಯಾರು ಆಪ್ಷನ್ ಎಂಟ್ರಿ ಮಾಡೋಂಗಿಲ್ಲ, ಬಿಟ್ಬಿಡ್ತಾರೆ, ಹೋಗೋದಿಲ್ಲ. ಇದ್ರಿ ಅಯ್ಯೋ ನಂಗೆ ಬೇಡ ನನಗೆ ಬೇರೆ ದೂರ ಆಗುತ್ತೆ, ಅಲ್ಲೇ ಆಗುತ್ತೆ, ಇಲ್ಲಾಗತ್ತೆ, ನಾ ಬೆಂಗಳೂರಿಗೆ ಹೋಗಬೇಕು, ಮೈಸೂರಿಗೆ ಹೋಗ್ಬೇಕು, ಆಗೋದಿಲ್ಲ ಬೇಡ ನನಗೆ. ಮತ್ತು ಹಂಗೆ ಮಾಡಿದ್ರೆ ಹೆಂಗೆ ರೀ? ನಿಮ್ಮ ಊರಾಗ ನಮ್ಮ ಧಾರವಾಡದಾಗ ಎಷ್ಟು ಕಾಲೇಜ್ ಇದಾವೆ? ನಮ್ಮ ಧಾರವಾಡದಾಗ 2 ಕಾಲೇಜ್ ಇರೋದು ಬಿ ಎಸ್ ನರ್ಸಿಂಗಿಗೆ, ಹೌದ್ರಿ, 2 ಕಾಲೇಜ್. ಮತ್ತು ಧಾರವಾಡ ಜನ ಎಲ್ಲರೂ ಬರೀ ಧಾರವಾಡದಾಗ ಬೇಕಂತಂದ್ರೆ ಇರೋದೇ 2 ಕಾಲೇಜ್ನಾಗ ಎಷ್ಟು ಸೀಟ್ ಇರ್ತಾವೆ? 10% ಸೀಟ್ ಇರ್ತಾವೆ, ಬರೀ 10-20 ಸೀಟ್ ಇರ್ತಾವೆ. ಇಡೀ ಧಾರವಾಡ ಜನಕ್ಕೆಲ್ಲ ಬರೀ 2 ಕಾಲೇಜ್ ಮ್ಯಾಗೆ ಹೆಂಗೆ ಸೀಟ್ ಫುಲ್ಫಿಲ್ಮೆಂಟ್ ಆಕತಿ? ಅವ್ರು ಹುಬ್ಳಿಗೆ ಹಾಕ್ಕೋಬೇಕು, ಬೆಳಗಾವಿ ಹಾಕಬೇಕು, ಗದಗ ಹಾಕ್ಕೋಬೇಕು, ಹಾವೇರಿ ಹಾಕ್ಕೋಬೇಕು, ಅಂದ್ರೆ ಏನೋ ಒಂದು ಚಾನ್ಸ್ ಇರ್ತೈತಿ. ಅದನ್ನು ಬಿಟ್ಕೊಟ್ಟು ಧಾರವಾಡ ಜನ ಎಲ್ಲ ಬರೀ 2 ಕಾಲೇಜಿಗೆ ಜೋತಿ ಬಿದ್ದರೆ 2 ಕಾಲೇಜಲ್ಲಿ ಬರೀ 10 ಸೀಟ್ ಇರ್ತಾವೆ, 10 ಸೀಟ್. ಆ 10 ಸೀಟ್ ಒಳಗಡೆ ಇಡೀ ಧಾರವಾಡಕ್ಕೆ ಹೆಂಗೆ ಕೊಡೋಕ್ಕಾಗತ್ತೆ, ಸಾಧ್ಯ ಆಗುತ್ತಾ? ಹೀಗಾಗಿ ಚಾಯ್ಸ್ ಸ್ವಲ್ಪ ದೊಡ್ಡದಾಗಿರಲಿ, ಚಾಯ್ಸ್ ನಿಮ್ಮದು ಸ್ವಲ್ಪ ಬ್ರಾಡಾಗಿರಲಿ. ಬೇರೆ ಊರಿಗೆ ಹೋಗಿ ರೆಡಿ ಇರಬೇಕು ನೀವು, ಅದನ್ನು ಕೂಡ ನೀವು ಮೈಂಡ್ಸೆಟ್ ಮಾಡ್ಕೋಬೇಕು. ಬೇರೆ ಊರದ್ದು ಕಾಲೇಜುಗಳನ್ನು ಚಾಯ್ಸ್ ಮಾಡೋಕೆ ನೀವು ರೆಡಿ ಇರಬೇಕು. ಎಲ್ಲಿ? ವಿಜಯಪುರ, ಗುಲ್ಬರ್ಗ, ಕೊಪ್ಪಳ, ರಾಯಚೂರು, ಶಿವಮೊಗ್ಗ, ದಾವಣಗೆರೆ, ಈ ಥರ ಕಾಲೇಜುಗಳನ್ನ ಸ್ವಲ್ಪ ನೀವು ಟ್ರೈ ಮಾಡಿದರೆ ಪಕ್ಕಾ ಸೀಟ್ ಸಿಗುತ್ತೆ. ಇಲ್ರಿ ನನಗೆ ಆಗೋದಿಲ್ಲ, ನಂದು 2 ಲಕ್ಷ ರ್ಯಾಂಕ್ ಐತಿ, ನನಗೆ ಧಾರವಾಡದಾಗ ಬೇಕಂತಂದ್ರೆ ಸಿಗೋದಿಲ್ಲರಿ, 100% ಸಿಗೋದಿಲ್ಲರಿ. ಆ ಥರ ನೀವು ಯೋಚನೆ ಮಾಡಿದ್ರೆ ಸಿಗೋದಿಲ್ಲರಿ. ನಾ ಕೊಪ್ಪಳದಾಗ 1,90,000 ರ್ಯಾಂಕ್ ಐತಿ, ನಾನು ಕೊಪ್ಪಳದಾಗ ಬೇಕು, ಸಿಗೋದಿಲ್ಲ. ಜಾಸ್ತಿ ಕಾಲೇಜುಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ಮಾತ್ರ ಸಿಗುತ್ತೆ. ಊರು ಬಿಟ್ಟು ಹೋಗ್ಲಿಕ್ಕೆ ರೆಡಿ ಇದ್ರೆ ಮಾತ್ರ ಸೀಟ್ ಸಿಗುತ್ತೆ. ಹೋಪ್ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಮಸ್ಕಾರ.